तीन छः हो गया, 6 मारा ही, 12 मारा ही डजन ऐसा हाँ हो गया। अब 3 ही मारा होगा शुरू करो। ಏನು ಇವತ್ತಿನ ದಿವಸ ಕೋಲಾರ ನ್ಯಾಮತಿ ದರ್ಗಾದಲ್ಲಿ ವಾರ್ಡ್ ನಂಬರ್ 22ರಲ್ಲಿ ನಮ್ಮ ನ್ಯಾಮತಿ ದರ್ಗಾದಲ್ಲಿ ಮದರ್ ತೆರೇಸಾ ಶಾಲೆ ಪಕ್ಕಾ ರೋಡ್ ಇಲ್ಲಿ ಸುಮಾರು ವರ್ಷಗಳಿಂದ ತೊಂದರೆ ಇತ್ತು. ಈ ಬೀದಿನಲ್ಲಿ ಡ್ರೈನು ಇದ್ದಿಲ್ಲ, ನೀರು ಹೋಗಕ್ಕೆ ಅನುಕೂಲ ಇದ್ದಿಲ್ಲ. ಮಳೆ ಬಂದರೆ ಜಾಸ್ತಿ ತೊಂದರೆ ಇತ್ತು ಈ ಬೀದಿನಲ್ಲಿ. ಅದು ಸುಮಾರು ತೊಂದರೆ ಇತ್ತು ಈ ಬೀದಿನಲ್ಲಿ. ಇಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ಎಲ್ಲರೂ ಈ ಬೀದಿನಲ್ಲಿ ಇದ್ದಾರೆ. ಈ ಬೀದಿನಲ್ಲಿ ತೊಂದರೆ ಆಗಿರೋದ್ಗೆ ನಮ್ಮ ಸ್ಪೆಷಲ್ ಗ್ರಾಂಡ್ನಲ್ಲಿ ನಮ್ಮ MLA ಅನಿಲ್, ನಮ್ಮ ಕೊತ್ತೂರು ಮಂಜು MLA ಸಾಹೇಬ್ರ ಕಡೆಯಿಂದ, ML ಅನಿಲ್ ಕುಮಾರ್ ಸಾಹೇಬ್ರ ಕಡೆಯಿಂದ, MLC ನಸೀರ್ ಅಹಮದ್ ಸಾಹೇಬರು ಸಹಕಾರದಿಂದ ಈ ಕೆಲಸವನ್ನು ಇವತ್ತೊಂದು ದಿವಸ ನಾವು ನಮ್ಮ ವಾರ್ಡಲ್ಲಿ ಮಾಡ್ತಾಯಿದ್ದೀರಿ. ಇದು ಈ ಬೀದಿನಲ್ಲಿ ಮತ್ತು ದರ್ಗಾ ಪಕ್ಕದಲ್ಲಿ ಬೀದಿನಲ್ಲಿ ಡಿಪೋ ಆಗ್ತಾರಲ್ಲ ಆ ಬೀದಿನಲ್ಲಿ ಕಂಪ್ಲೀಟ್ 30 ಲಕ್ಷ ಫಂಡು ಇದು ಸ್ಪೆಷಲ್ ಗ್ರಾಂಡ್ನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀರಿ. ನೋಡಿ, ಜನಗೆ ಏನೇನು ತೊಂದರೆ ಆಗ್ತಾ ಇದೆ ಆ ತೊಂದರೆ ದೂರ ಆಗೋಕ್ಕೆ ನಾವು ನಮ್ಮ ಅಲ್ತಾಫ್ ಅಣ್ಣ ಇಲ್ಲಿ ಈ ಭಾಗದ ಮುಖಂಡರು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಟ್ಟು ನಾವು ಹೋಗಿ MLA ಸಾಹೇಬ್ರಿಗೆ ಹೇಳಿದ್ಗೆ ನಮಗೆ ಈ ಫಂಡ್ ಹಾಕಿ ನಮ್ಮ ವಾರ್ಡಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ನಾವು ನಿಮ್ಮ ಚಾನಲ್ ಮುಖಾಂತರ MLA ಸಾಹೇಬ್ರಿಗೆ ಮನಸ್ಸಿಂದ ಧನ್ಯವಾದ ಹೇಳ್ತೀನಿ. ಒಳ್ಳೆ MLA ಅವ್ರು ಸಿಕ್ಕಿದ್ದಾರೆ ನಮಗೆ ನಮ್ಮ ಊರದಲ್ಲಿ. ಇಂಥ MLA ಇಂಥ ಶಾಸಕರು ನಾವು ಪುಣ್ಯ ಮಾಡಿದ್ರು ನಮಗೆ ಸಿಕ್ಕಿರೋದು. ಸುಮಾರು MLAಗರು ಬಂದು ಕೋಲಾರ್ಗೆ ಹೋದ್ರು, ಯಾವುದು ಈ MLA ಈ ಥರ ಕೆಲಸ ಮಾಡಿಕೊಟ್ಟಿಲ್ಲ ಯಾವತ್ತೂ. ಇವತ್ತು ಕೋಲಾರದಲ್ಲಿ ನನಗೆ ನಾನು ಅವಾಗವಾಗ ಒಂದು ಮಾತು ಹೇಳ್ತಾ ಇದ್ದೆ, ನಮ್ಮದು ಒಂದು ಕನಸು ಏನಂದರೆ ಕೋಲಾರ ಗ್ರೀನ್ ಸಿಟಿ ಆಗ್ತದೆ ಅಂತ. ಅದು ನಾನು ಅವಾಗವಾಗ ಹೇಳ್ತಾ ಇದ್ದಿದ್ದು. ಆ ಕನಸು ಇವಾಗ ಕಾಣಿಸ್ತಾ ಇದೆ ನಮಗೆ. ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ 3,500 ಕೋಟಿಗಿಂತ ಹೆಚ್ಚಾಗಿ ನಮ್ಮ ಶಾಸಕರು ಕೊತ್ತೂರು ಮಂಜುನಾಥ್ ಸಾಹೇಬರು ಅನುದಾನ ಹಾಕ್ಕೊಂಡು ಬಂದು ಕೋಲಾರ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ MLA ಅವ್ರು ಸಿಕ್ಕಿದ್ದಾರೆ. ಒಳ್ಳೆ MLAಗೆ ನಾವು ಇಟ್ಕೊಂಡು ಏನಾದರೂ ನಮ್ಮ ವಾರ್ಡಲ್ಲಿ ಕೆಲಸ ಇರಲಿ, ನಾವು ನಮ್ಮ ಅಲ್ತಾಫ್ ಅಣ್ಣ ಎಲ್ಲ ಹೋಗಿ ಹೇಳಿದ ತಕ್ಷಣ ನಮಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ನಮ್ಮ ಕೆಲಸ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ನೋಡಿ, ಈ ಮದರ್ ತೆರೇಸಾ ಶಾಲೆ ಪಕ್ಕದಲ್ಲಿ ನಮ್ಮ ಮಸ್ಜಿದ್ ಗುರುಗಳಿಗೆ ಕರೆಸಿ ದುವಾ ಮಾಡಿಸಿ ಈ ರೋಡು ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀರಿ. ಇದು ಸಣ್ಣ ಬೀದಿ. ಇದು ಈ ಬೀದಿನಲ್ಲಿ ನೀರು ಹೋಗಿ ಅನುಕೂಲ ಇದ್ದಿಲ್ಲ. ಅದಕ್ಕೆ ನಾವು ಇವತ್ತು ಈ ಬೀದಿನಲ್ಲಿ ಡ್ರೈನ್ ಹಾಕಿ ಅದ್ರ ಪಕ್ಕದಲ್ಲಿ ರೋಡ್ ಹಾಕಿ ಸ್ಲ್ಯಾಬ್ ಹಾಕಿ ಜನ ಓಡಾಡೋಕ್ಕೆ ಅನುಕೂಲ ಆಗ್ಬೇಕಂತ ಹೇಳಿ ಈ ಬೀದಿನಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಮುಂದೆ ಏನಾದರೂ ಇರಲಿ, ಜನಗೆ ತೊಂದರೆ ನೋಡಿ. ರಾಜಕೀಯ ಎಲೆಕ್ಷನ್ ಬರೋ ಟೈಮ್ನಲ್ಲಿ ಅವ್ರವ್ರ ರಾಜಕೀಯ ಏನೇನು ಮಾಡ್ಬೇಕು ಮಾಡ್ಕೊಳ್ಳಿ. ಈ ಪಬ್ಲಿಕ್ ಆಗೋ ಕೆಲಸದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ನಾವು ಕೆಲಸ ಮಾಡಬೇಕು. ನಾನು ನಮ್ಮ ಅಲ್ತಾಫ್ ಅಣ್ಣ ಎಲ್ಲರೂ ಒಗ್ಗಟ್ಟಾಗಿದ್ದು ಇವತ್ತು ನಾವು ಇದು ಕೆಲಸ ಮಾಡ್ತಾ ಇದ್ದೀರಿ. ಮುಂದೇನು ನಾವು ಒಗ್ಗಟ್ಟಾಗಿದ್ದು ಜನಗೆ ಏನು ಅನುಕೂಲ ಮಾಡಿಕೊಡ್ಬೇಕು. ನೋಡಿ, ಜನ ಇವಾಗ ಏನೇನೋ ಟೀಕೆ ಮಾಡ್ತಾರೆ. ನಮ್ಮ ಶಾಸಕರು ಕೊತ್ತೂರು ಮಂಜುನಾಥ್ ಸಾಹೇಬರು ಮೊನ್ನೆ